ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳು, ಸೆಕೆಂಡ್ PUC ರಾಜ್ಯಶಾಸ್ತ್ರ ವಿಷಯದಲ್ಲಿ 5 ಅಂಕದ ಒಂದು ವಿಭಾಗ ಹೊಂದಿಸಿ ಬರೆಯಿರಿ. ಈ ಒಂದು ವಿಭಾಗದಲ್ಲಿ ನಿಮಗೆ ಕೆಲವು ಪ್ರಮುಖ ಪ್ರಶ್ನೆಗಳು ಬರುವಂತಹ ಒಂದು ಸಾಧ್ಯತೆ ಇರೋದ್ರಿಂದ ನಾಳೆ ನಡೆಯುವಂಥ ಒಂದು ಎನ್ಯುವಲ್ ಎಕ್ಸಾಮ್ಗೆ ಈ ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ನೀವು ಏನು ಮಾಡಬೇಕು ಅಂತಂದರೆ ಈ ಪ್ರಶ್ನೆಗಳನ್ನು ಗಮನಿಸಿ ನಿಮಗೆ ಬೇಕಾಗಿರುವಂಥ ಒಂದು ಪ್ರಮುಖ 5 ಅಂಕಗಳು 80ರಲ್ಲಿ ಬರುವಂಥ ಒಂದು 5 ಅಂಕದ ವಿಭಾಗ ಹೊಂದಿಸಿ ಬರೆ. ಈ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಹೊಂದಿಸಿ ಬರೆಯ ಪ್ರಮುಖ ಮಹತ್ವ ಪ್ರಶ್ನೆಗಳ ವಿವರಣೆ ಉತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು ಮಾಡಬೇಕಾಗದಿಷ್ಟೇ, ಈ ವಿಡಿಯೋವನ್ನು ರಾಧೆ ರಾಧೆ ಅಂತ ಟೈಪ್ ಮಾಡೋ ಮೂಲಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳಿದ್ದೀರಿ, ಸರ್ ನನಗೆ 5 ಮತ್ತು 10 ಅಂಕದ ಇಂಪಾರ್ಟೆಂಟ್ ವಿಡಿಯೋ ಬಿಡಿ, ನಮಗೆ MCQ ವಿಡಿಯೋಗಳನ್ನು ಬಿಡಿ, ನಮಗೆ ಬಿಟ್ಟ ಸ್ಥಳ ಬಿಡಿ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಬಿಡಿ ಅಂತೇಳಿ ಅವೆಲ್ಲ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಆ ವಿಡಿಯೋಗಳು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗ್ತಾ, ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲು ನಿಮಗೆ ಈ ಹೊಂದಿಸಿ ಬರೆಯುವ ಭಾಗದ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಅಂದರೆ ರಾಜೀವ್ ಗಾಂಧಿ ಅವರು ತರ್ತಾರೆ. 1985 ಏಪ್ರಿಲ್ 1ರಂದು ನಮ್ಮ ದೇಶದಲ್ಲಿ ಜಾರಿಗೆ ಬರ್ತದೆ. ಸತಿ ಪದ್ಧತಿ ನಿಷೇಧ ಅಂಥೇಳಿ ರಾಜಾರಾಮ್ ಮೋಹನ್ ರಾಯ್ ಅವರು ಬಹಳ ಪ್ರಯತ್ನ ಪಟ್ಟಿದ್ರು. ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಹೆಸರು ಏನು ಅಂಥೇಳಿ ನೀವು ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ. ಜೊತೆಗೆ WTO ಎನ್ನುವಂಥದ್ದು ವಿಶ್ವ ವ್ಯಾಪಾರ ಸಂಘಟನೆಯಾಗಿದೆ ಅಂತ ಹೇಳ್ತೀವಿ. ಸಾರ್ಕ್ನ ಒಂದು ಶಿಲ್ಪಿಯನ್ನು ನಾವೇನಂತ ಕರಿತೀವಿ, ಜಿಯಾಉರ್ ರೆಹಮಾನ್ ಅಂತ ಕರಿತೀವಿ. ಬಂಗಬಂಧು ಇವನನ್ನು ನಾವು ಏನು ಕರಿತೀವಿ, ಶೇಖ್ ಮುಜಿಬುರ್ ರೆಹಮಾನ್ ಅಂತ ಕರಿತೀವಿ. ಇವೆಲ್ಲವನ್ನು ನೀವು ನೋಡಿದಾಗ ಕಣ್ಣು ಮುಂದೆನೇ 5 ಅಂಕ ಸಿಗ್ತದೆ, ತಪ್ಪಿಸ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ ಮುಂದೆ ಹೋಗೋಣ. ಇವೆಲ್ಲವೂ ಭಾಳ ಇಂಪಾರ್ಟೆಂಟು. ನಿಮಗೆ ಬ್ಲೂ ಪ್ರಿಂಟು, ಮಾಡೆಲ್ ಕ್ವಶನ್ ಪೇಪರು, ಜೊತೆಗೆ ಮಂಡಳಿ ಬಿಟ್ಟಂತಹ ಎನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಿಂದ ಬಂದಿರುವಂಥ ಪ್ರಮುಖ ಪ್ರಶ್ನೆಗಳು. ಪ್ರಾಂತೀಯ ಸ್ವಾಯತ್ತತೆ ಅಂತಂದರೆ ಅದು 1935 ಕಾಯ್ದೆಗೆ ಸಂಬಂಧಪಟ್ಟದ್ದು. KSPS ಇದೊಂದು ರಾಜ್ಯ ಸೇವೆ. ಭ್ರಷ್ಟಾಚಾರ ವಿರುದ್ಧ ಭಾರತ ಅಂತಂದರೆ ಅದನ್ನು ಮೊದಲ ಧ್ವನಿ ಎತ್ತದವರೇ ಅಣ್ಣಾ ಹಜಾರೆ ಅವರು ಅಂತ ಹೇಳ್ತೀವಿ. ಆಸಿಯಾನ್ ಸದಸ್ಯ ರಾಷ್ಟ್ರ ಇಂಡೋನೇಷ್ಯಾ. ಜೊತೆಗೆ ಪ್ರಥಮ ಅಣು ಪರೀಕ್ಷೆ ಆಗ್ತದೆ 1974ರಲ್ಲಿ. ಎಲ್ಲಿ ಅಂಥೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಮತ್ತೆ ಕೆಲವು ಪ್ರಶ್ನೆಗಳು ಅದೇ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು. ಮೊದಲನೇ, ವಿಧವಾ ಪುನರ್ವಿವಾಹ ಅಂದರೆ ಈಗ ವಿಧವೆ ಆಗಿರುವಂಥ ಮಹಿಳೆಗೆ ಪುನರ್ವಿವಾಹ ಮಾಡುವಂಥ ಒಂದು ಕಾಯ್ದೆ ಜಾರಿಗೆ ಬರ್ತದೆ. ಅದು 1856ರಲ್ಲಿ ಬರ್ತದೆ. ಲೀಗ್ ಆಫ್ ನೇಷನ್ ಯಾವಾಗ ಜಾರಿಗೆ ಬಂತು, 1920ರಲ್ಲಿ ಬಂತದೆ. ಡಿ ರಿಪಬ್ಲಿಕಾ ಎಂಬ ಕೃತಿಯನ್ನು ಜೀನ್ ಬೋಡಿನವರು ಬರೀತಾರೆ. ಸಮಗ್ರ ಅಣ್ವಸ್ತ್ರ ಪರಿಸರ ನಿಷೇಧ ಒಪ್ಪಂದ ಇದು ಎಲ್ಲಿ ಅಂತಂದರೆ CTBT ಅಂತ ಕರಿತೀವಿ. ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳ್ ಈ ಒಂದು LTT ಒಂದು ಸಂಘಟನೆ ಅಂತ ಕರಿತೀವಿ. ಮೊದಲು ನಿಮಗೆಲ್ಲ 1 ಅಂಕದಲ್ಲಿ ಕೇಳ್ತಾ ಇದ್ರು, ಬಿಟ್ಟ ಸ್ಥಳದಲ್ಲಿ MCQ ಕೇಳ್ತಿದ್ರು. ಈಗ ನೋಡಿ, ಜಿಲ್ಲಾಧಿಕಾರಿಯನ್ನು ನಾವೇನಂತ ಕರಿತೀವಿ, ಜಿಲ್ಲಾಡಳಿತದ ಮುಖ್ಯಸ್ಥನಾಗಿರ್ತಾನೆ. ಏನಾಗಿರ್ತಾನೆ ರೀ, ಜಿಲ್ಲಾಡಳಿತ ಮುಖ್ಯ. ಮೂಕ ನಾಯಕ ಇದು ಇವರ ಗ್ರಂಥ ಯಾರ್ದು, ಡಾಕ್ಟರ್ BR ಅಂಬೇಡ್ಕರ್ ಅವರು. ವೆಸ್ಟ್ ಪಾಲಿಯಾ ಒಪ್ಪಂದ ನೋಡಿ, ವೆಸ್ಟ್ ಪಾಲಿಯಾ ಒಪ್ಪಂದ ಇದು ಒಂದು ಏನಾಗಿದೆ, ರಾಷ್ಟ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ ಈ ವೆಸ್ಟ್ ಪಾಲಿಯಾ ಒಪ್ಪಂದಕ್ಕೆ ಸಹಿ ಹಾಕಿರುವಂಥವ್ರು ಯಾರ್ಯಾರು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಭಾರತದಲ್ಲಿ ಚಳುವಳಿಗಳನ್ನು ಆರಂಭಿಸಿದರು. ಇನ್ನು ಅಫ್ಘಾನಿಸ್ತಾನ ನಿಮಗೆಲ್ಲ ಗೊತ್ತಿದೆ, ತಾಲಿಬಾನ್ ಉಗ್ರ ಸಂಘಟನೆ ಅಂತ ಹೇಳ್ತೀವಿ. ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಹೊಂದಿಸಿ ಬರೆಯಲ್ಲಿ ಬರ್ತವೆ, 1 ಅಂಕದಲ್ಲಿಯೂ ಬರ್ತವೆ. ನೀವು ಮಾಡಬೇಕಾದಷ್ಟೇ ಪ್ರಶ್ನೆಗಳನ್ನು ಗಂಭೀರವಾಗಿ ಓದ್ಕೋಬೇಕು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 1885ರಲ್ಲಿ ಸ್ಥಾಪನೆ ಆಯಿತು. ಸಚಿವಾಲಯ ಎನ್ನುವಂಥದ್ದು ಮುಖ್ಯ ಕಾರ್ಯದರ್ಶಿಗೆ ಸಂಬಂಧಪಟ್ಟಂಥದ್ದು. ಸಚಿವಾಲಯ ಎನ್ನುವಂಥದ್ದು ಮುಖ್ಯ ಕಾರ್ಯದರ್ಶಿಗೆ ಸಂಬಂಧಪಟ್ಟಂಥದ್ದು. ಮೂಕನಾಯಕ ಇದು ಅಂಬೇಡ್ಕರ್ ಅವರ ಕೃತಿ. ಮತ್ತೆ ರಿಪೀಟೆಡ್ ಕ್ವಶನ್ನು. ಸ್ವೀಡನ್ ಭ್ರಷ್ಟಾಚಾರದ ವಿರುದ್ಧ ಸಂಸ್ಥೆ ಅದೇ ಯಾವುದು ಅಂತಂದರೆ ಓಂಬುಡ್ಸ್ಮನ್ ಅಂತ ಕರಿತೀವಿ. ಇನ್ನು ಬಂಗಬಂಧು ಏನಾಗಿದೆ, ಶೇಖ್ ಮುಜಿಬುರ್ ರೆಹಮಾನ್ ಅಂತ ಹೇಳ್ತೀವಿ. ಇನ್ನು ಜಿಲ್ಲಾಧಿಕಾರಿ ಯಾರು,
ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತೀನಿ. ನೀವು ಮಾಡಬೇಕು, ಪ್ರಶ್ನೆಗಳನ್ನು ಗಮನಕ್ಕೆ ಓದ್ಕೊಂಡ್ರೆ ಸಾಕು, ನಿಮ್ಗೆ 5 ಅಂಕ ಸಿಗ್ತದೆ. ಮೊದಲನೇದು ಯಾವುದು? ಬಾಂಬೆ ಅಂತ ಹೇಳ್ತೀವಿ. ಕೊಟ್ಟಂಥ ಈ ಆಯ್ಕೆಗಳಲ್ಲಿ ಬಾಂಬೆಗೆ ನಾವು 2ನೇ ಆಯ್ಕೆಯನ್ನು ನೋಡ್ತೀವಿ. 1960 ಬಾಂಬೆ ವಿಭಜನೆ ಆಗ್ತದೆ. CAT ಅಂತಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಇದು ಎಲ್ಲಿ ಬರ್ತದೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ಅಂತ ಹೇಳ್ತೀನಿ. ಇನ್ನು UAPA ಇದು ಕಾನೂನು ವಿರುದ್ಧ ಚಟುವಟಿಕೆ ನಿಗ್ರಹ ಕಾಯ್ದೆ, ಹೌದಾ? ಇನ್ನು ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ 1920ರಲ್ಲಿ ಆಗ್ತದೆ. ಇನ್ನು ಸತಿ ಸಮಾನ ಪದ್ಧತಿ ನಿಷೇಧ, ರಿಪೀಟೆಡ್ ಕ್ವಶನ್ ರೀ, ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ತೀವಿ. ಮತ್ತೆ ಕೆಲವು ಪ್ರಶ್ನೆಗಳು ತಂದಿದೆ. ಬೌಂಡ್ರಿ ಕಮಿಷನ್ ಎಷ್ಟು ಸಾರಿ ಕೇಳ್ತಾನೆ ನೋಡಿ, ಪ್ರಶ್ನೆಗಳು ರಿಪೀಟೆಡ್ ಆಗಿ ಕೇಳ್ತಾನೆ. ಬೌಂಡ್ರಿ ಕಮಿಷನ್ ಅನ್ನುವಂಥದ್ದು ಸರ್ ಸಿರಿಲ್ ರಾಡ್ಕ್ಲಿಫ್ ಅವರು ಹೇಳ್ತಾರೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವುದು ಮಸ್ಸೂರಿಯಲ್ಲಿ. ಹಾಗಾದರೆ ವಲ್ಲಭಾಯ್ ಪಟೇಲ್ ಅವರ ಅಕಾಡೆಮಿಯಲ್ಲಿದೆ, ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಭಯೋತ್ಪಾದನೆಯ ಮೂಲ ಪದ ಟೆರರ್ ಅಂತ ಹೇಳ್ತೀವಿ. ಜೊತೆಗೆ ವಿಶ್ವಸಂಸ್ಥೆ ನೋಡಿ, ಇಲ್ಲಿ ಬತ್ತು ನೋಡಿರಿ ಮೇನ್ ಪಾಯಿಂಟ್. 24ನೇ ಅಕ್ಟೋಬರ್ 1945ರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು, ಜಾರಿಗೆ ಬಂತು. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕೃತಿ, ಅದೇ ಮೂಕನಾಯಕ ಅಂತ ಹೇಳ್ತೀವಿ. ಇವು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು. ನೀವು ಮಾಡಬೇಕಾಗದಿಷ್ಟೇ, ಪ್ರಶ್ನೆಗಳೆಲ್ಲ ಗಮನದಲ್ಲಿಟ್ಕೊಂಡು ನೀಟಾಗಿ ಓದ್ಕೊಂಡು ನಿಮ್ಮ ಪ್ರಿಪ್ರೇಷನ್ನ ಕಡ್ಡಾಯವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು ಈ ವಿಡಿಯೋದ ಕೊನೆ ಘಟ್ಟಕ್ಕೆ ಬರ್ತೀನಿ. ಕೊನೆಯ ಒಂದು ಹೊಂದಿಸಿ ಬರೆಯ ವಿಭಾಗದ ಪ್ರಶ್ನೆಗಳು. ಸರ್ ಮತ್ತೆ ಅದೇ ರಿಪೀಟೆಡ್ ನೋಡಿರಿ, ವಿಧವಾ ಪುನರ್ವಿವಾಹ ಪ್ರಶ್ನೆಗಳು ರಿಪೀಟಾಗಿ ಬಂದಿವೆ. ವಿಧವಾ ಪುನರ್ವಿವಾಹ ಎಷ್ಟರಲ್ಲಿ ಆಯಿತು? 1856ರಲ್ಲಿ. ಅದೇ ರೀತಿ ಲೀಗ್ ಆಫ್ ನೇಷನ್ 1920. ಡಿ ರಿಪಬ್ಲಿಕಾ ಯಾರು ಬರೆದ್ರು? ಜೇನ್ ಬೋರ್ಡಿನ್ ಅವ್ರು ಬರೆದ್ರು. ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ CTBT. ಲಿಬರೇಷನ್ ಆಫ್ ಟೈಗರ್ಸ್ ಆಫ್ ತಮಿಳ್ ಇಲಂ ಎನ್ನುವಂಥದ್ದು LTTE. ಸೊ ಆತ್ಮೀಯ ವಿದ್ಯಾರ್ಥಿಗಳ, ನೀವು ಮಾಡಬೇಕೇನೋ, ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಈ ಕಡೆ ಉತ್ತರವನ್ನು ಕೊಟ್ಟಿರ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನು ನೀವು ಮ್ಯಾಚ್ ಮಾಡ್ಕೊತಾ ಹೋಗಬೇಕು. ಅದಕ್ಕೆ ಹೊಂದಿಸಿ ಅಂತ ಕೊಡ್ತಾರೆ ಅವರು. ಸೊ ಹಾಗಾದರೆ ನೀವು ಏನಪ್ಪ ಅಂತಂದರೆ ಈ ಒಂದು ಎನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅದು MCQ ಪ್ರಶ್ನೆ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆ ಆಗಿರ್ಬೋದು, ಈ 15 ಪ್ರಶ್ನೆಗಳಿಗೆ ಶೀಘ್ರವಾಗಿ ಉತ್ತರಗಳು ಕಣ್ಣು ಮುಂದೆ ಇರ್ತವೆ. ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ಬರೆದು ನಿಮ್ಮ ಒಂದು ಸ್ಟಡಿಯನ್ನು ಸಮೃದ್ಧಗೊಳಿಸಿ ನಾಳೆ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ, ಭಾಳ ಜನ ಕಮೆಂಟನ್ನು ಮಾಡ್ತಾಯಿದ್ರಿ, ಸರ್ ನಿಮ್ಮ ವಿಡಿಯೋಗಳು ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆಯಾ, ಮತ್ತು ನಿಮ್ಮನ್ನೇ ನಂಬಿದ್ದೀವಿ, ಮತ್ತು ನಿಮ್ಮ ವಿಡಿಯೋದಿಂದ ನಮಗೆ ಪಾಸ್ ಆಗಲಿಕ್ಕೆ ಅನುಕೂಲ ಆಗ್ತಾಯಿದೆ. ಸೊ ನಾನು ವಿದ್ಯಾರ್ಥಿಗಳು ಹೇಳೋದು ಒಂದೇ, ವಿದ್ಯಾರ್ಥಿಗಳು ಸರ್ ರಾಧೆ ಯಾಕೆ ಕಾಮೆಂಟ್ ಮಾಡ್ತೀರಿ ಅಂತ ಕೇಳ್ತಾರೆ. ನಾನು ಹೇಳೋದು ಅಷ್ಟೇ, ಏನಪ್ಪ ಅಂತಂದರೆ ರಾಧೆ ಎನ್ನುವಂಥ ಪದ ನೀವು ನನಗೆ ಕೊಡುವಂಥ ಒಂದು ಮೆಚ್ಚುಗೆ, ಒಂದು ಸಂಕೇತ ಅಂತ ಹೇಳ್ತೀನಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.